ಕಾಂಗ್ರೆಸ್ ವಿರುದ್ಧ ಮತ್ತೆ ಕೋಳಿವಾಡ ಕಿಡಿಕಿಡಿಯಾಗಿದ್ದಾರೆ. ಹರಿಯಾಣ ಸೋಲಿಗೆ ಮೂಡ ಹಗರಣ ಕಾರಣ ನೋಡಿ. ಕರ್ನಾಟಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವೆರಿ ಇಂಪಾರ್ಟೆಂಟ್ ಸುದ್ದಿ ಇದು. ಹರಿಯಾಣ ಸೋಲಿಗೆ ಕರ್ನಾಟಕದ ಮೂಡ ಹಗರಣ ಕಾರಣ ಅಂತ ಕೆಬಿ ಕೋಳಿವಾಡ್ ಮತ್ತೆ ಕಿಡಿಕಿಡಿಯಾಗಿದ್ದಾರೆ. ಹಿರಿಯ ಕಾಂಗ್ರೆಸ್ ಮುಖಂಡ ಕೆಬಿ ಕೋಳಿವಾಡ್, ಕಾಂಗ್ರೆಸ್ನ ಹಿರಿಯ ನಾಯಕ ಕೋಳಿವಾಡ್ ವಿಶ್ಲೇಷಣೆ ಈ ಹಿಂದೆ ಹೇಳಿದ್ರು. ಅವರು ಏನು ಅಂದ್ರೆ ಸಿದ್ದರಾಮಯ್ಯ ಇಮಿಡಿಯೇಟ್ ಆಗಿ ರಿಸೈನ್ ಮಾಡಬೇಕು, ಆರೋಪ ಬಂದ ತಕ್ಷಣ ರಿಸೈನ್ ಮಾಡಬೇಕು, ಮಾಡದೇ ಇದ್ರೆ ಪಕ್ಷಕ್ಕೆ ಒಳ್ಳೇದಲ್ಲ ಅಂತ. ವ್ಯಕ್ತಿ ಆಧಾರಿತವಾಗಲ್ಲ, ಪಕ್ಷದ ಹಿತದೃಷ್ಟಿಯಿಂದ ನೋಡಿದ್ರೆ ಸಿದ್ದರಾಮಯ್ಯ ರಿಸೈನ್ ಮಾಡಿ ಅವರು ಆರೋಪ ಮುಕ್ತರಾದ್ಮೇಲೆ ಮತ್ತೆ ಪವರ್ ರಿಯಸ್ಯೂಮ್ ಮಾಡ್ಕೊಬೋದು ಬೇಕು ಅಂದ್ರೆ ಅಂತ. ಸೊ ಈಗ ಮತ್ತದನ್ನು ಹೇಳಿದ್ದಾರೆ. ಯಾಕಂತಂದ್ರೆ ಹರಿಯಾಣ ಎಲೆಕ್ಷನ್ ನಲ್ಲಿ ವೀಕ್ಷಕರೇ, ಮೋದಿ ಕರ್ನಾಟಕದ ಬಗ್ಗೆ ಮಾತನಾಡಿದ್ರು. ಹರಿಯಾಣ ಎಲೆಕ್ಷನ್ ನಲ್ಲಿ ಮೂಡ ಹಗರಣದ ಬಗ್ಗೆ ಬಹಳ ಕ್ಲಿಯರ್ ಆಗಿ ಮೋದಿ ಮತ್ತೆ ಹೇಳಿದ್ರು. ಅದನ್ನ ಕೆಬಿ ಕೋಳಿವಾಡ್ ಮೆನ್ಷನ್ ಮಾಡ್ತಾ ಇದ್ದಾರೆ. ನೋಡಿ, ಇದರಿಂದಾಗೂ ಕೂಡ ಕಾಂಗ್ರೆಸ್ಗೆ ಹಿನ್ನಡೆ ಆಯ್ತು ಅಂತ ಕೆಬಿ ಕೋಳಿವಾಡ್ ಹಿರಿಯ ನಾಯಕರು ಅವರು. ಸೊ ಅವ್ರು ಹೇಳ್ತಾ ಇದ್ದಾರೆ, ಹರಿಯಾಣದಾಗ ಇದನ್ನ ಪ್ರಚಾರ ಮಾಡ್ತಾ ಮೋದಿ ಹಳ್ಳಿಗೆ ಹೋಗ್ತಾರ. ಹರಿಯಾಣದಾಗ ಇಫೆಕ್ಟ್ ಆಕತಿ. ಹರಿಯಾಣದಾಗ ನೋಡಿ ಈಗ ಇಫೆಕ್ಟ್ ಆಗೈತೆ, ಇಲ್ಲ ಸ್ವಲ್ಪ ಕಾಶ್ಮೀರದಾಗ ಆಗೈತಿ, ಗೆದ್ದವೆ. ಹರಿಯಾಣದಾಗ ಇಡೀ ಈ ಹರಿಯಾಣ ತುಂಬಾ ಮೋದಿ ಹೋಗಿ ಬೇರೆ ಕರ್ನಾಟಕದ ಇದು ಮಾಡ್ದ. ಹಿಂಗೆ ಅದು ಇಫೆಕ್ಟ್ ಆಯ್ತು. ಆ ಇಫೆಕ್ಟಿಂದ ಹರಿಯಾಣದಾಗ ನಾವು ಸೋಲ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ನೀವು ರಿಸಲ್ಟ್ ಏನಾಗತ್ತೆ ಗೊತ್ತಿಲ್ಲ, ಎಫೆಕ್ಟ್ ಆಗಿದೆ ಅಂತ ನಾವು ಹೇಳ್ತೀವಿ. ಹರಿಯಾಣದಾಗ ಇದನ್ನು ಪ್ರಚಾರ ಮಾಡ್ತಾ ಮೋದಿ ಹಳ್ಳಿಗೆ ಹೋಗ್ತಾರ. ಹರಿಯಾಣದಾಗ ಇಫೆಕ್ಟ್ ಆಕತಿ. ಹರಿಯಾಣದಾಗ ನೋಡಿ ಈಗ ಇಫೆಕ್ಟ್ ಆಗೈತೆ, ಇಲ್ಲ ಸ್ವಲ್ಪ ಕಾಶ್ಮೀರದಾಗ ಆಗೈತಿ, ಗೆದ್ದವೆ. ಹರಿಯಾಣದಾಗ ಇಡೀ ಈ ಹರಿಯಾಣ ತುಂಬಾ ಮೋದಿ ಹೋಗಿ ಬೇರೆ ಕರ್ನಾಟಕದ ಇದು ಮಾಡ್ದ. ಹಿಂಗೆ ಅದು ಇಫೆಕ್ಟ್ ಆಯ್ತು. ಆ ಇಫೆಕ್ಟಿಂದ ಹರಿಯಾಣದಾಗ ನಾವು ಸೋಲ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ನೀವು ರಿಸಲ್ಟ್ ಏನಾಗತ್ತೆ ಗೊತ್ತಿಲ್ಲ, ಎಫೆಕ್ಟ್ ಆಗಿದೆ ಅಂತ ನಾವು ಹೇಳ್ತೀವಿ. ಹರಿಯಾಣದಾಗ ಇದನ್ನು ಪ್ರಚಾರ ಮಾಡ್ತಾ ಮೋದಿ ಹಳ್ಳಿಗೆ ಹೋಗ್ತಾರ. ಹರಿಯಾಣದಾಗ ಇಫೆಕ್ಟ್ ಆಕತಿ. ಹರಿಯಾಣದಾಗ ನೋಡಿ ಈಗ ಇಫೆಕ್ಟ್ ಆಗೈತೆ, ಇಲ್ಲ ಸ್ವಲ್ಪ ಕಾಶ್ಮೀರದಾಗ ಆಗೈತಿ, ಗೆದ್ದವೆ. ಹರಿಯಾಣದಾಗ ಇಡೀ ಈ ಹರಿಯಾಣ ತುಂಬಾ ಮೋದಿ ಹೋಗಿ ಬೇರೆ ಕರ್ನಾಟಕದ ಇದು ಮಾಡ್ದ. ಹಿಂಗೆ ಅದು ಇಫೆಕ್ಟ್ ಆಯ್ತು. ಆ ಇಫೆಕ್ಟಿಂದ ಹರಿಯಾಣದಾಗ ನಾವು ಸೋಲ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ನೀವು ರಿಸಲ್ಟ್ ಏನಾಗತ್ತೆ ಗೊತ್ತಿಲ್ಲ, ಎಫೆಕ್ಟ್ ಆಗಿದೆ ಅಂತ ನಾವು ಹೇಳ್ತೀವಿ. ಕಾಂಗ್ರೆಸ್ ವಿರುದ್ಧ ಮತ್ತೆ ಕೋಳಿವಾಡ ಕಿಡಿಕಿಡಿಯಾಗಿದ್ದಾರೆ. ಹರಿಯಾಣ ಸೋಲಿಗೆ ಮೂಡ ಹಗರಣ ಕಾರಣ ನೋಡಿ. ಕರ್ನಾಟಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವೆರಿ ಇಂಪಾರ್ಟೆಂಟ್ ಸುದ್ದಿ ಇದು. ಹರಿಯಾಣ ಸೋಲಿಗೆ ಕರ್ನಾಟಕದ ಮೂಡ ಹಗರಣ ಕಾರಣ ಅಂತ ಕೆಬಿ ಕೋಳಿವಾಡ್ ಮತ್ತೆ ಕಿಡಿಕಿಡಿಯಾಗಿದ್ದಾರೆ. ಹಿರಿಯ ಕಾಂಗ್ರೆಸ್ ಮುಖಂಡ ಕೆಬಿ ಕೋಳಿವಾಡ್, ಕಾಂಗ್ರೆಸ್ನ ಹಿರಿಯ ನಾಯಕ ಕೋಳಿವಾಡ್ ವಿಶ್ಲೇಷಣೆ ಈ ಹಿಂದೆ ಹೇಳಿದ್ರು. ಅವರು ಏನು ಅಂದ್ರೆ ಸಿದ್ದರಾಮಯ್ಯ ಇಮಿಡಿಯೇಟ್ ಆಗಿ ರಿಸೈನ್ ಮಾಡಬೇಕು, ಆರೋಪ ಬಂದ ತಕ್ಷಣ ರಿಸೈನ್ ಮಾಡಬೇಕು, ಮಾಡದೇ ಇದ್ರೆ ಪಕ್ಷಕ್ಕೆ ಒಳ್ಳೇದಲ್ಲ ಅಂತ. ವ್ಯಕ್ತಿ ಆಧಾರಿತವಾಗಲ್ಲ, ಪಕ್ಷದ ಹಿತದೃಷ್ಟಿಯಿಂದ ನೋಡಿದ್ರೆ ಸಿದ್ದರಾಮಯ್ಯ ರಿಸೈನ್ ಮಾಡಿ ಅವರು ಆರೋಪ ಮುಕ್ತರಾದ್ಮೇಲೆ ಮತ್ತೆ ಪವರ್ ರಿಯಸ್ಯೂಮ್ ಮಾಡ್ಕೊಬೋದು ಬೇಕು ಅಂದ್ರೆ ಅಂತ. ಸೊ ಈಗ ಮತ್ತದನ್ನು ಹೇಳಿದ್ದಾರೆ. ಯಾಕಂತಂದ್ರೆ ಹರಿಯಾಣ ಎಲೆಕ್ಷನ್ ನಲ್ಲಿ ವೀಕ್ಷಕರೇ, ಮೋದಿ ಕರ್ನಾಟಕದ ಬಗ್ಗೆ ಮಾತನಾಡಿದ್ರು. ಹರಿಯಾಣ ಎಲೆಕ್ಷನ್ ನಲ್ಲಿ ಮೂಡ ಹಗರಣದ ಬಗ್ಗೆ ಬಹಳ ಕ್ಲಿಯರ್ ಆಗಿ ಮೋದಿ ಮತ್ತೆ ಹೇಳಿದ್ರು. ಅದನ್ನ ಕೆಬಿ ಕೋಳಿವಾಡ್ ಮೆನ್ಷನ್ ಮಾಡ್ತಾ ಇದ್ದಾರೆ. ನೋಡಿ, ಇದರಿಂದಾಗೂ ಕೂಡ ಕಾಂಗ್ರೆಸ್ಗೆ ಹಿನ್ನಡೆ ಆಯ್ತು ಅಂತ ಕೆಬಿ ಕೋಳಿವಾಡ್ ಹಿರಿಯ ನಾಯಕರು ಅವರು. ಸೊ ಅವ್ರು ಹೇಳ್ತಾ ಇದ್ದಾರೆ, ಹರಿಯಾಣದಾಗ ಇದನ್ನು ಪ್ರಚಾರ ಮಾಡ್ತಾ ಮೋದಿ ಹಳ್ಳಿಗೆ ಹೋಗ್ತಾರ. ಹರಿಯಾಣದಾಗ ಇಫೆಕ್ಟ್ ಆಕತಿ. ಹರಿಯಾಣದಾಗ ನೋಡಿ ಈಗ ಇಫೆಕ್ಟ್ ಆಗೈತೆ, ಇಲ್ಲ ಸ್ವಲ್ಪ ಕಾಶ್ಮೀರದಾಗ ಆಗೈತಿ, ಗೆದ್ದವೆ. ಹರಿಯಾಣದಾಗ ಇಡೀ ಈ ಹರಿಯಾಣ ತುಂಬಾ ಮೋದಿ ಹೋಗಿ ಬೇರೆ ಕರ್ನಾಟಕದ ಇದು ಮಾಡ್ದ. ಹಿಂಗೆ ಅದು ಇಫೆಕ್ಟ್ ಆಯ್ತು. ಆ ಇಫೆಕ್ಟಿಂದ ಹರಿಯಾಣದಾಗ ನಾವು ಸೋಲ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ನೀವು ರಿಸಲ್ಟ್ ಏನಾಗತ್ತೆ ಗೊತ್ತಿಲ್ಲ, ಎಫೆಕ್ಟ್ ಆಗಿದೆ ಅಂತ ನಾವು ಹೇಳ್ತೀವಿ. ಹರಿಯಾಣದಾಗ ಇದನ್ನು ಪ್ರಚಾರ ಮಾಡ್ತಾ ಮೋದಿ ಹಳ್ಳಿಗೆ ಹೋಗ್ತಾರ. ಹರಿಯಾಣದಾಗ ಇಫೆಕ್ಟ್ ಆಕತಿ. ಹರಿಯಾಣದಾಗ ನೋಡಿ ಈಗ ಇಫೆಕ್ಟ್ ಆಗೈತೆ, ಇಲ್ಲ ಸ್ವಲ್ಪ ಕಾಶ್ಮೀರದಾಗ ಆಗೈತಿ, ಗೆದ್ದವೆ. ಹರಿಯಾಣದಾಗ ಇಡೀ ಈ ಹರಿಯಾಣ ತುಂಬಾ ಮೋದಿ ಹೋಗಿ ಬೇರೆ ಕರ್ನಾಟಕದ ಇದು ಮಾಡ್ದ. ಹಿಂಗೆ ಅದು ಇಫೆಕ್ಟ್ ಆಯ್ತು. ಆ ಇಫೆಕ್ಟಿಂದ ಹರಿಯಾಣದಾಗ ನಾವು ಸೋಲ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ನೀವು ರಿಸಲ್ಟ್ ಏನಾಗತ್ತೆ ಗೊತ್ತಿಲ್ಲ, ಎಫೆಕ್ಟ್ ಆಗಿದೆ ಅಂತ ನಾವು ಹೇಳ್ತೀವಿ. ಹರಿಯಾಣದಾಗ ಇದನ್ನು ಪ್ರಚಾರ ಮಾಡ್ತಾ ಮೋದಿ ಹಳ್ಳಿಗೆ ಹೋಗ್ತಾರ. ಹರಿಯಾಣದಾಗ ಇಫೆಕ್ಟ್ ಆಕತಿ. ಹರಿಯಾಣದಾಗ ನೋಡಿ ಈಗ ಇಫೆಕ್ಟ್ ಆಗೈತೆ, ಇಲ್ಲ ಸ್ವಲ್ಪ ಕಾಶ್ಮೀರದಾಗ ಆಗೈತಿ, ಗೆದ್ದವೆ. ಹರಿಯಾಣದಾಗ ಇಡೀ ಈ ಹರಿಯಾಣ ತುಂಬಾ ಮೋದಿ ಹೋಗಿ ಬೇರೆ ಕರ್ನಾಟಕದ ಇದು ಮಾಡ್ದ. ಹಿಂಗೆ ಅದು ಇಫೆಕ್ಟ್ ಆಯ್ತು. ಆ ಇಫೆಕ್ಟಿಂದ ಹರಿಯಾಣದಾಗ ನಾವು ಸೋಲ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ನೀವು ರಿಸಲ್ಟ್ ಏನಾಗತ್ತೆ ಗೊತ್ತಿಲ್ಲ, ಎಫೆಕ್ಟ್ ಆಗಿದೆ ಅಂತ ನಾವು ಹೇಳ್ತೀವಿ.
they destroyed our house and our life. ಹಮಾಸ್ ಉಗ್ರರ ದಾಳಿ ಭಯಂಕರವಾಗಿದೆ. ಯಾವ ಮಾಧ್ಯಮವೂ ಇಲ್ಲಿಗೆ ಬರಲು ಧೈರ್ಯ ಮಾಡ್ತಾ ಇಲ್ಲ. ಇಂಥ ಜಾಗಕ್ಕೆ ಎಂಟ್ರಿ ಕೊಟ್ಟಿದೆ ರಿಪಬ್ಲಿಕ್ ಕನ್ನಡ. ಯುದ್ಧ ಭೂಮಿಯಿಂದ ರಿಪಬ್ಲಿಕ್ ಕನ್ನಡ ನೈಜ ವರದಿ. ಬುಲೆಟ್ ಆಗಿರುವಂತಹ ದೃಶ್ಯಾವಳಿಯನ್ನ ನಿಮ್ಗೆ ತೋರಿಸ್ತಾ ಇದೀನಿ. ನಾನು ನಿಂತಿರುವಂತದ್ದು ಗಾಜಾ ಪಟ್ಟಿಯಲ್ಲಿ. ಹಮಾಸ್ ಬಂಡುಕೋರರು ಹಿಡಿದಿದ್ದ ವೆಪನ್ಗಳಿದು. ಇದು RPG-29 ಲಾಂಚರ್. ಛಿದ್ರಗೊಂಡಿರುವ ಕಟ್ಟಡಗಳು. ಈ ಮನೆಯಲ್ಲಿದ್ದಂತಹ ಬಾಡಿಗಳನ್ನ ಸುಟ್ಟು ಕರಕಲಾಗಿದೆ. 6,000 ಸಾವಿನ ಗಡಿ ದಾಟಿದೆ. ನರಕವನ್ನಾಗಿ ಮಾಡಿಬಿಟ್ಟಿದ್ದಾರೆ. 31 ದಿನಗಳಿಂದ ಯುದ್ಧ ಭೂಮಿಯಲ್ಲಿ ನಿಂತು ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದೆ. That powerful people come from powerful places. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. 1 ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. 1 ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ಜೀವನ ನಡೀತಾ ಇಲ್ಲ ಸರ್. ನೋಡ್ದ ಗುರುಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ. ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಇನ್ನೇನ್ ಮಾಡ್ತೀರಿ ಬೇರೆ? ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡ್ಲಾಗ್ಬೋದು. ಒಬ್ಬ ಅಜ್ಜಿ, ಅವರು ವಿಕಲಚೇತನರು, ಯಾರ ಹತ್ರ ಹೇಳೋದು? ನಿನ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ. ಆಗ ನಾವಿರ್ತೀವಿ. ನಾವಿರೋದೇ ನಿಮ್ಗಾಗಿ. ನಾನು ಇರುವವರೆಗೆ, ಅವರು ಇರುವವರೆಗೆ 1,000 ರೂಪಾಯಿ ತಿಂಗಳು ಹಾಕ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನ ಕೊಡುತ್ತೆ, ನಮ್ಮನ್ನ ಕಾಪಾಡುತ್ತೆ. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರು ಕಷ್ಟದಲ್ಲಿದ್ದಾನೆ ಅವನ ಪರವಾಗಿ ಧ್ವನಿಸ್ತೇವೆ. ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.